ಇದು ಏನದ ಹೇಳ್ರಿ. 3 ವರ್ಷ ಆಯ್ತು ರೀ. ಇದು ಬಿತ್ತ ಮೆಷಿನ್ ಅದ ರೀ. ಹಾಂ, ಬಿತ್ತ ಮೆಷಿನ. ಎತ್ತುಗೋದಿಂದ ಬಿತ್ತೇವ್ರಿ. ಹಾಂ, ಎತ್ತುಗೋದಿಂದ ಬಿತ್ತೇವ್ರಿ. ಹಾಂ. ಇದ್ರಾಗ ನಾವು ಈ ಟ್ರ್ಯಾಕ್ಟರ್ ಯಾರು ನಮ್ಮ ಬಿತ್ತೇವೋ ಇದನ್ನು ಅದೇ ಟೈಪ್ ಬಿತ್ಬೋದು ರೀ. ಖಾಲಿ ಎತ್ತುಗೋದಿಂದ ಬಿತ್ತಬಹುದು. ಎತ್ತುಗೋದಿಂದ ಬಿತ್ಬೋದು. ಹಾಂ, ಇದ್ರದಾಗ ಏನೇನು ಹಾಕ್ತಿರಿ ಇಲ್ಲಿ? ಇದ್ರಾಗ ತೊಗರಿ ರೀ. ಹಾಂ, ಇದ್ರ ತೊಗರಿ, ಇದ್ರಾಗ ಸೊಯ್ಯ ರೀ. ಹಾಂ. ಇಲ್ಲಿ ಗೊಬ್ಬರ ಹಾಕ್ತೇವ್ರಿ. ಓಹೋ ಹೋ. ಹ್ಞೂ, ಮತ್ತೆ ತೆಳಗೆ ಹೆಂಗೆ ಬಿತ್ತದ? ಈಗ ತಾಕರಿ ಇಲ್ಲಿ ಬರ್ತಾವ್ರಿ ಎಲ್ಲ ಇಲ್ಲಿ ಬರ್ತಾವ್ರಿ ಅವು. ಹ್ಞೂ ಇಲ್ಲಿ ಬಂದು ದಾಡಿ ಸೆಟ್ಟಿಂಗ್ ಮಾಡ್ಕೊಂಡು ಸ್ವಲ್ಪ ದಟ್ಟು ಬೇಕಾದ್ರೆ ದಟ್ಟು ಮಾಡ್ಕೋಬೋದು, ಅಂಗಲ್ ಮಾಡ್ಕೋಬೋದು. ಹ್ಞೂ. ಇದ್ರದಿಂದ ಇದು ತಾಳ ಬಿಡ್ತೇವ್ರಿ. ಇದು ಹ್ಞೂ. ತಾಳ ಬಿಟ್ಟೆ ಅಂದ್ರೆ ಇದು ಎಷ್ಟು ಸ್ಪೀಡ್ ನಡೀತಂತಂದ್ರೆ ಅಷ್ಟು ಸ್ಪೀಡ್ ಇದಾಗ್ತದೆ ರೀ. ಓಹೋ, ಅದು ತಿರ್ಗಿದಂಗೆ ಇವು ಬೀಜ ಬೀಳ್ಕೊತ ಹೋಯ್ತಾವ. ಬೀಜ ಬಿಡ್ತಾವ್ರಿ. ಹಾಂ, ಎತ್ತುಗಳು ಹಚ್ಚಿ ಬಿತ್ತದ. ಹಾಂ, ಕೂರ್ಗಿ ಕೆಲಸ ಮಾಡ್ತದ ಇದು ಮಷಿನ್. ಕೆಲಸ ಮಾಡ್ತಾರೆ. ಎಷ್ಟಕ್ಕೆ ತಂದಿರೋ ಅಂದಾಜ? ಒಂದು 18,000 ರೂಪಾಯಿ ಬಿದ್ದದ್ರಿ. 12,000. ಒಂದಿಂದ ಎಷ್ಟು ಎಕರೆ ಬಿತ್ತದ ಇದು? ಎತ್ತುಗಳು ಮೇಲೆ ಡಿಫ್ರೆಂಟ್ ರೀ. ಎತ್ತುಗಳು ಸರಿಯಾಗಿ ಇದ್ದು ಅಂತಂದ್ರೆ 5 ಎಕರೆ ತನಕ ನಾನು ಬಿತ್ತೀನಿ ರೀ. 5 ಎಕರೆ 5 ಎಕರೆ ತನಕ ಒಂದೇ ದಿನದಾಗ 5 ಎಕರೆ ಬಿತ್ತೀನಿ. ಎರಡೆರಡು ಬೆಳೆ ಹಾಕ್ಬೋದು. ಹಾಂ ರೀ, 2 ಬೆಳೆ ಹಾಕ್ಬೋದು. ಓಹೋ, ಬೆಸ್ಟ್ ಮಷಿನ್ ಅದ. ನಾರ್ಮಲ್ ಆಗಂದ್ರೆ ದಿನ 3 ಎಕರೆ ಆರಾಮ್ಸರಿ ಬಿತ್ಬೋದು ರೀ. ಹಿಂಗೆ. ಹಾಂ ಹಾಂ ಹಾಂ. ಇದ್ರದಿಂದ ಫಾಯ್ದೆ ಏನದ ನಿಮಗೆ? ಅಡಿ ತುಳಿಗೆ ಆಗಲ್ರಿ. ಹಾಂ ಹಾಂ ಹಾಂ. ನಾವು ಅನ್ಕೊಂಡಂಗ ಬಿತ್ತಂಕೆ ಆಗ್ತದ್ರಿ. ಹಾಂ ಹಾಂ. ಅಡಿ ಯಾಕೆ ಟ್ರ್ಯಾಕ್ಟರ್ದಿಂದ ಅಂದ್ರೆ ಟೈರ್ದಿಂದ ಇದಾಗಿ ಸ್ವಲ್ಪ ಗಟ್ಟಿ ಆಗ್ತದ್ರಿ ಅಡಿ. ಅದು ಬೆಳಿ ಇದಾಗಲ್ಲ ಸ್ವಲ್ಪ ರೀ. ಇದ್ರದಿಂದ ಹಂಗೆ ಎತ್ತಗೋದಿಂದ ಈಗ ಮನುಷ್ಯರು ಲೇಬರ್ ಸಿಗಲ್ಲ ಅಂತ ಇದು ಇದು ಟೆಕ್ನಾಲಜಿ ಇದಾಗ್ಯದ ರೀ.